ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಪೂರ್ವ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಹೆಂಗೈತಪ್ಪ ಕ್ಲಾಸ್? ಕಾರ್ಯಕ್ರಮದೊಳಗ ಸರ್ ಹೆಂಗ ಅನ್ಸತೈತೆ ಸರ್ ಇವತ್ತಿಂದ ನೀವು ನಮಗೆ ಇನ್ವೈಟ್ ಮಾಡಿದ್ರಿ? ಹಾಯ್ ರೀ ಎಲ್ಲರೂ. ಇದು ಬರೀ ಹೊಡೋ ಚಳಿಗಾಯಿಸಿದೆ, ಸಣ್ಣ ಇದ್ದಾಗಿಂದ ಬರೀ ಹೊಡಿತದ್ರಿ. ನಾವು ಯೋಗ ಮಾಡಿದ್ವಿ, ಪ್ರಾಕ್ಟೀಸ್ ಮಾಡಿದ್ವಿ. ರತ್ನ ಮ್ಯಾಮ್ ಅಂತಿದ್ರು ಮ್ಯಾಮ್, ಅವ್ರು ಯೋಗ ಹೇಳ್ಕೊಡ್ತಿದ್ರು. ಗೀತೆಗೆ ಅಷ್ಟ ಮಾಡಕ್ ಬರ್ತಿದ್ದೆ. ನೀವು ಸೊಟ್ಟ ಕಾಲು ಹಾಕೊಂಡು ಕುಂದ್ಬಿಟ್ಟಿದ್ದ ಇಲ್ಲಿ. ಹೌದು ಸರಿ. ಎಷ್ಟನೇ ಬ್ಯಾಚ್ ನಿಮ್ದು? 2022. ಓಕೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಹೊಂಟೇವಿ ನಮ್ಮ ಸ್ಕೂಲಿಗೆ. ಯಾವುದಪ್ಪ ಅಂದ್ರೆ ಭಗಿನಿ ನಿವೇದಿತಾ ವಿದ್ಯಾಲಯ ನಮ್ಮ ಸ್ಕೂಲ್ ಹೆಸರು. ಸೊ ಇವತ್ತು ಏನು ಮಾಡ್ಲಿಕ್ಕತ್ತಾರ ಅಂತಂದ್ರೆ ಸ್ನೇಹ ಮಿಲನ ಅಂತ ಅನ್ನೋದು ಒಂದು ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ. ಇವತ್ತು ಡೇಟ್ ಬಂದ್ಬಿಟ್ಟು 25th ಡಿಸೆಂಬರ್. ಸೊ ಇವತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಇನ್ವೈಟ್ ಮಾಡ್ಯಾರ. ಸೊ ಹೋಗ್ಬೇಕು. ಆಮೇಲೆ ಎಲ್ಲರೂ ನಮ್ಮ ಫ್ರೆಂಡ್ಸ್, ನಮ್ಮ ಕ್ಲಾಸ್ಮೇಟ್ಸ್ ಮತ್ತು ನಮ್ಮ ಜೂನಿಯರ್ಸ್, ಸೀನಿಯರ್ಸ್ ಎಲ್ಲರೂ ಸಿಗ್ತಾರೆ. ಸೊ ತೋರಿಸ್ಬೇಕಂತ ಮಾಡೇವಿ. ಇವತ್ತು ಒಂದು ವ್ಲಾಗ್ ಮಾಡ್ಬೇಕಂತ ಮಾಡಿದ್ದೆ. ಸೊ ಹಾಗಾಗಿ ಎಲ್ಲರೂ ಸಿಗ್ತಾರಲ್ಲ, ಸೊ ತೋರಿಸ್ತೇನೆ ನಿಮಗೆ. ಆಮೇಲೆ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೇನಂತ, ಮತ್ತು ಟೀಚರ್ಸ್ನೂ ತೋರಿಸ್ತೇನಂತ. ಸೊ ಇನ್ನೂ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸೊ ಬರ್ರಿ ಹೋಗೋಣಂತ. ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಪೂರ್ವ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗಣ್ಯರನ್ನು ಸ್ವಾಗತಿಸಲು ಇಲ್ಲಿ ನಾಷ್ಟ ಮಾಡ್ಲಿಕ್ಕೆ ಬಂದಿದ್ವಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಫ್ರೆಂಡ್ಸ್. ಇವ ನಮ್ಮ ಜೂನಿಯರ್, ಇಷ್ಟರು ನಮ್ಮ ಬ್ಯಾಚ್ ಅದವ್ರೆ ಮತ್ತು ನಮ್ಮ ಜೂನಿಯರ್ಸ್ ಅದಾರೆ. ಆ್ಯಂಡ್ ನಾಷ್ಟ ಇಲ್ಲದ ನೋಡ್ರಿಪ್ಪ, ಏನಂತಂದ್ರೆ ಇಡ್ಲಿ ವಡ ಅದ. ಸೊ ಇವರೆಲ್ಲರೂ ಹಾಸ್ಕೊಳಕತ್ತಾರೆ ಈಗ ನಾಷ್ಟ. ಆಮೇಲೆ ಇಲ್ಲೇ ನಮ್ಮ ಮೇಡಮ್ ಅದಾರ, ನಮ್ಮ ಟೀಚರ್ ಇಲ್ಲ ಸರ್ ನೋಡ್ತೀವಿ. ಮಂತೇಶ್, ಇವ ಅರುಣ್ ಅಂತೇಳಿ. ಆಮೇಲೆ ಎಲ್ರಿಗೂ ಪರಿಚಯ ಮಾಡಿಸ್ತೀವಿ. ಇಲ್ಲಿ ಪ್ರೋಗ್ರಾಮ್ ಅದ, ನೋಡ್ತಿರ್ಬೋದು. ಬಂದದಡಿ ಈಗ ನಾಷ್ಟ ಆತ. ಇಲ್ಲೇ ಎಲ್ಲ ಟೀಚರ್ಸ್ ಕುಂತಾರೆ ಇಲ್ಲಿ ಈ ಸೈಡ್ ಫುಲ್. ಆಮೇಲೆ ಇವರೆಲ್ಲರೂ ಈಗ ಹೊಸದಾಗಿ ಅಂದ್ರೆ ನಾವಿದ್ದಾಗ ಇರಲಿಲ್ಲ ಟೀಚರ್ಸ್. ಆಮೇಲೆ ಇದು ಮಾಡತ್ತಾರೆ. ಆಮೇಲೆ ನಾವು ಟೀಚರ್ಸಿಗೆ ಏನಂತಿದ್ವಲ್ಲ, ಮಾತಾಜಿ ಅಂತಿದ್ವಿ. ಮಾತಾಜಿ ಅಂತಂತ ಹೇಳಿ ಕರಿತಿದ್ವಿ. ಮ್ಯಾಮ್ ಅಂತಿದ್ದಿಲ್ಲ, ಮತ್ತು ಟೀಚರ್ ಅಂತಿದ್ದಿಲ್ಲ, ಮಾತಾಜಿ ಅಂತಲೇ ಹೇಳಿ ಕರಿತಿದ್ವಿ. ಆಮೇಲೆ ಇಲ್ಲೆಲ್ಲರೂ ಇವರೆಲ್ಲ ಟೀಚರ್ಸ್. ಆಮೇಲೆ ಅಲ್ಲಿ ಆಂಟಿ ಅದಾವೆ. ಆಮೇಲೆ ಇಲ್ಲೇ ನಮ್ಮ ಹೆಸರು, ಫೋನ್ ನಂಬರ್ ಅದು ಬರೀಬೇಕಾ, ಮತ್ತು ಸೈನ್ ಮಾಡ್ಬೇಕಾ, ಮತ್ತು ಸ್ಕ್ಯಾನ್ ಮಾಡ್ಬೇಕಂತ. ಹಾಂ ತೊಗೊತೇನೆ ರೀ. ಹಾಂ ರೀ. ಆಮೇಲೆ ಇವರಿಷ್ಟುರೆಲ್ಲ ನಮ್ಮ ಕ್ಲಾಸ್ದವ್ರ ನೋಡ್ತಿರ್ಬೋದು. ಮಾಲ್ದೇಶ್, ಅರುಣ, ಇವ ಅರುಣ, ಹಾಯ್ ಮಳೆ. ಆಮೇಲೆ ನಮ್ಮ ರವಿ ನೋಡಿರ್ಬೋದು, ಯಾವುದಪ್ಪ ಅಂದ್ರೆ ಹೋಳಿ ಬ್ಲಾಗ್ದಾಗ. ಆಮೇಲೆ ಇವ ಸುನೀಲ್, ಹಾಯ್. ಆಮೇಲೆ ಇಲ್ಲೇ ನಮ್ಮ ವಿಜಯ ಅದಾನೆ. ಇಲ್ಲಿ ಅಭಿಷೇಕ್, ಲಿಂಗಪ್ಪ. ಆಮೇಲೆ ಇವ ಸಂಗಮೇಶ್ ಅಂತ ಹೇಳಿ. ಹಾಯ್ ಬ್ರೋ.
ಆಮೇಲೆ ಇಲ್ಲೇ ಮಾಂತೇಶ್ ಅದಾನ ಮತ್ತು ವಿಜಯ್ ಮತ್ತು ಇಲ್ಲೇ ಟೀಚರ್ಸ್ ಆ ಕಡೆ ಸೈಡು ಅದಾರ. ಆಮೇಲೆ ಇದು ಬಂದ್ಬಿಟ್ಟು ಫೋಟೋ ಬೂತ್ ಅಂತ ಹೇಳಿ ಮಾಡ್ಯಾರ, ತೋರಿಸ್ತೇನೆ ನೋಡಿ. ಇದೆ ಫೋಟೋ ಬೂತ್ ಇದೆ ಮತ್ತು ಅಲ್ಲಿ ನೋಡ್ತಿರ್ಬೋದು. ಈ ಶಾಲೆ ತುಂಬಾ ಭದ್ರ ಬುನಾದಿಯನ್ನು ಹಾಕೊಟ್ಟಿದೆ. ಸೊ ಹಿಂಗದ ಆ ಸೈಡ್ ಪ್ರೋಗ್ರಾಮ್ ನಡೆದದ, ತೋರಿಸ್ತೀನಿ ನೋಡ್ತೀನಿ. ಈಗಾಗಲೇ ಟೀಚರ್ಸ್ ತೋರಿಸಿದ್ನೆಲ್ಲ ಇಲ್ಲಿ ಇದ್ದಾರೆ. ಆಮೇಲೆ ಇವ್ರು ಬಂದ್ಬಿಟ್ಟು ನಾವು ಎಷ್ಟು ಮ್ಯಾಮ್ 4ನೇ ಇದ್ದಾಗಿಂದ ಇದ್ದೀರಲ್ರಿ ಮೇಡಮ್? ನಾವು 4th ಇದ್ದಾಗಿಂದ ಮೇಡಮ್ ಅದಾರ. ಆಮೇಲೆ ಇವರೆಲ್ಲ ಬಂದ್ಬಿಟ್ಟು ಈಗ ರೀಸೆಂಟಾಗಿ ಅಂದ್ರೆ ನಾವು ಇದ್ದಾಗ ಇರಲಿಲ್ಲ. ಸೊ ನನ್ನ ತಮ್ಮನ ಬ್ಯಾಚ್ ಇದ್ದಾರೆ ಟೀಚರ್ಸ್ ಎಲ್ಲರೂ. ಹಾಯ್ ರೀ ಎಲ್ಲರೂ. ಹಾಂ ರೀ ಸರ್, ಯೂಟ್ಯೂಬ್ ಚಾನಲ್. ಹಾಂ, ಇಲ್ಲೇ ಏನಪ್ಪ ಅಂತಂದ್ರೆ ಗೂಗಲ್ ಸ್ಕ್ಯಾನ್ ಮಾಡಿ ಗೂಗಲ್ ಫಾರ್ಮ್ ತುಂಬಿದ್ದು ಯಾರು ತುಂಬಿಲ್ಲ ಅಂತಂದ್ರೆ ಅವ್ರು ತುಂಬೋದಿತ್ತು. ಸೊ ಈಗ ನೀವು ಮಾಲ್ತೇಶ್ ತುಂಬಾತಾನೆ, ನಾ ಮೊದಲ ತುಂಬೇನಿ. ಸೊ ಹಂಗಾಗಿ ಇಲ್ಲ ಲೀಸ್ಟ್ ಇತ್ತು. ಸೊ ಇವರೆಲ್ಲ ಟೀಚರ್ಸ್ ಬಂದು ಹಾಂ ಚಾಲು ಆಗೈತೆ ನೋಡ್ರಿ. ಇಲ್ಲೇ ಬಂದ್ಬಿಟ್ಟು ಅದೇ ಪ್ರೋಗ್ರಾಮ್ ನಡೆದದ. ಸೊ ಹಿಂಗದ ನೋಡ್ರಿ ಇವತ್ತಿನ. ಇಲ್ಲೇ ಒಂದು ನಮ್ಮ ಕ್ಲಾಸ್ ಒಳಗದೀವಿ, ಎಲ್ಲಾರು ನೋಡ್ರಿ ಇಲ್ಲೇ ಹಿಂಗೆ ಕುಂತಾರ. ಹೆಂಗೈತಪ್ಪ ಕ್ಲಾಸ್? ಅಲ್ಲ ಹೆಂಗ ಅಲ್ಲಿ ಹೆಂಗ ಅನ್ಸಾತೈತಿ? ಎಲ್ಲಾರು ಸೇರಿರಿ ಹೆಂಗ ಅನ್ಸಾತೈತಿ? ಚಲೋ ಅನ್ಸಾತೈತಿ. ಇನ್ನೂ ಭಾಳ ಜನ ಬರ್ಬೇಕಾಗಿತ್ತ, ಬಂದಿಲ್ಲ ಸ್ಕೂಲಿಗೆ. ಹೇಳೋದಿಲ್ಲ ಇಲ್ಲೇ ಎಷ್ಟು ಮಂದಿ ಇದ್ದೀವಿ. ಮತ್ತು ಇನ್ನೂ ಹೊರಗಡೆ ಅದಾರೆ, ಬಟ್ ಎಲ್ಲದಾರು ಗೊತ್ತಿಲ್ಲ. ವಿಜಯ್ ಅದಾನ, ಅವನು ಎಲ್ಲ ಹೊರಗಡೆ ಅದಾನ. ಆಮೇಲೆ ಇಷ್ಟು ಮಂದಿ ಇದ್ದೀವಿ. ಆಮೇಲೆ ಈ ಕ್ಲಾಸ್ ಬಂದಿತ್ತಲ್ಲ ಲಾಸ್ಟಿಗೆ ಡ್ರಮ್ ಅಂದ್ರೆ ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಇದ್ದ ಕ್ಲಾಸಾಗ ಇಡ್ತಿದ್ರೆ. ಹಾಂ, ಸ್ಪೋರ್ಟ್ಸ್ ರೂಮ್ ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಐತೆ ಗ್ರೌಂಡ್ದಾಗ. ಈಗ ಇಲ್ಲಿ ಮೇಲ್ಗಡೆ ಮಾಡಿದ್ರೆ ನನ್ನ ಡ್ರಮ್ ದೊಡ್ಡ ಡ್ರಮ್ ಅಲ್ಲಿ ಹಿಂದೆ ಕೆಳಗೆ ಐತಿ. ನಾನು ಅದ ದೊಡ್ಡ ಡ್ರಮ್ ಬಾರಿಸ್ತಿದ್ದೆ, ತೋರಿಸ್ತೀನಿ. ಇದೆ ದೊಡ್ಡ ಡ್ರಮ್ ನಾನು ಬಾರಿಸ್ತಿದ್ದೆ. ಆಮೇಲೆ ಸಣ್ಣ ಡ್ರಮ್ ಶಶಾಂಕ್ ಅಂತ ಹೇಳಿ ಅವ್ನು ಬಾರಿಸ್ತಿದ್ದ. ಇದು ಬಂದ್ಬಿಟ್ಟು ಎಲ್ಲ ನಮ್ಮ ಕ್ಲಾಸಸ್ ಎಲ್ಲ ಇಲ್ಲಿ ಹಿಂಗಿದ್ವು. ಇದು ಆ್ಯಕ್ಚುಲಿ 8th B 8th ಇದು ಹಿಂಗಿತ್ತು. ಆಮೇಲೆ ಇವರೆಲ್ಲ ಸೂಪರ್ ಜೂನಿಯರ್ಸ್. ಹಾಯ್ ಗೈಸ್, ಎಷ್ಟನೇ ಬ್ಯಾಚ್ ನಿಮ್ದು? 2022. ಓಕೆ. ನಿಮ್ದು ಎಷ್ಟನೇ ಬ್ಯಾಚ್? 2022. ಓಕೆ 2022 ಅಂತ ನೋಡಿರಿ ಇಷ್ಟು. ಆಮೇಲೆ ಇವರ ಇಷ್ಟು. ನಿಮ್ದು ಎಷ್ಟೇ ಬ್ಯಾಚ್ ಅಂದಲ್ಲ ಆಗಲೇ? ನಿಮ್ದು ಎಷ್ಟನೇ ಬ್ಯಾಚ್? 23. ಓಕೆ, 23 22. ನಮ್ದು 17 ಇದೆ. 17. ಸೊ ಹಿಂಗಿತ್ತು ನೋಡ್ರಿಪ್ಪ. ಆಮೇಲೆ ಇದು ಆ್ಯಕ್ಚುಲಿ ಇದನ್ನ ಬೋರ್ಡ್ ಇರಲಿಲ್ಲ, ಈ ಕಡೆ ವರ್ಷ ಇತ್ತು. ಆಮೇಲೆ ಹಿಂಗಿತ್ತು ತಡಿ ಕೊಡೋದೇ ಆಗುತ್ತಲ್ಲ. ಸೊ ನಮ್ಮ ಕ್ಲಾಸ್ ಹೆಂಗಿತ್ತಿರಲಿ ಇದು? ಚಲೋ ಇತ್ತಲ್ಲ? ಹೆಂಗಿತ್ತು? ಇರಲಿಲ್ಲ ಬೋರ್ಡ್. ಓದ್ಬಾ ನೀನು ನೋಡ್ರಿ ಅಲ್ಲೇ. ಹಾಂ ಹೌದು ನೋಡಿ, ಕ್ವಾಲಿಟಿ ಆಫ್ ಮರ್ಸಿ. ಆ್ಯಕ್ಚುಲಿ ನಿಂದು ಬೋರ್ಡ್ ಇರಲಿಲ್ಲ ಅಲ್ಲೇ ಅವಾಗ, ಇದಿರಲಿಲ್ಲ. ಈಗ ಹೊಸದಾಗಿ ಹಾಕ್ಯಾರ. ಹಾಂ, ಆಮೇಲೆ ಹಾಕ್ಯಾರ. ಫ್ರಂಟ್ಗೆ. ಹಾಂ, ಫ್ರಂಟ್ ಇದು ಒಂದೇ ಇತ್ತು, ಈ ಕಡೆ ಒಂದೇ ಇತ್ತು. ಬಾಜು ಕ್ಲಾಸಿಗೆ ಹೋಗ್ಬೋದು ಅಂತ. ಬೈ. ಇದು ಬಂದ್ಬಿಟ್ಟು 8th B. ಇದಕ್ಕೆ ಇಲ್ಲಿ ಹಾಕಾರ. ಇದು 9th ಇತ್ತು. ನೆಕ್ಸ್ಟ್ ಲಾಸ್ಟಿಗೆ 10th ತೋರಿಸಂತ ನಿಮಗೆ. ಇದು ಬಂದು 10th ಇತ್ತು, 10th B. ಸೊ ಹಿಂಗಿತ್ತು ಕ್ಲಾಸ್. ಇದು ಲಾಸ್ಟ್ ಕ್ಲಾಸ್. ಆ ಸೈಡೆಲ್ಲ ಕನ್ನಡ ಮೀಡಿಯಮು, ಈ ಸೈಡೆಲ್ಲ ಇಂಗ್ಲೀಷ್ ಮೀಡಿಯಮ್ ತೋರಿಸ್ತೀನಿ. ಆ ಸೈಡಿನವೆಲ್ಲ ಕನ್ನಡ ಮೀಡಿಯಮ್ ಗೈಸ್. ಇವು 3 ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್. ಎಲ್ಲರೂ ಈ ಸೈಡ್ ಎಲ್ಲರೂ ಫುಲ್ ಜೂನಿಯರ್ಸ್, ಸೂಪರ್ ಜೂನಿಯರ್ಸ್ ಎಲ್ಲರೂ ಈ ಸೈಡ್ ಅದಾರ. ಮತ್ತು ಆ ಸೈಡು ಮತ್ತು ಸೀನಿಯರ್ಸು ಅದಾರ. ಹಿಂಗಿತ್ತು ನೋಡಿ.
ಗೈಸ್ ಇದೇನಿತ್ತಲ್ಲ ಇದು ಸೀದಾ ಕಾರಿಡಾರ್ ಪ್ರೇಯರ್ ಹಾಲ್ ಇರ್ತೈತೆ. ನೆಕ್ಸ್ಟ್ ಇದು ಸ್ಟೇಜ್ ಆ್ಯಕ್ಚುಲಿ ಇಲ್ಲಿ ಮಣ್ಣು ಹಾಕ್ಯಾರ, ಹೊಸದ ಬಿಲ್ಡಿಂಗ್ ಕಟ್ಟಾತಾರಲ್ಲ, ಸೊ ಹಾಗಾಗಿ ಇದು ಮನೆ ಬಂತಡಿ ಇದು ಆ್ಯಕ್ಚುಲಿ ಮಣ್ಣು ಹಾಕಿದ್ದಾರೆ. ಸೊ ಹಾಗಾಗಿ ಸ್ಟೇಜ್ ಹಿಂಗದ. ಸೊ ನಿಮಗೆ ಒಂದು ಫೋಟೋ ಹಾಕ್ತೀನಿ, ಅದು ನೋಡಿರಿ. ಇದು ಬಂದುಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ಲಿಕತ್ತಾರ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಜೂನಿಯರ್ಸ್ ಮತ್ತು ನಮ್ಮ ಕ್ಲಾಸ್ಮೇಟ್ಸ್. ಹಾಯ್ ಹಾಯ್ ಹಾಯ್, ಹೆಂಗದಿರಿ? ಇವರಿಬ್ರು ನಮ್ಮ ಕ್ಲಾಸ್ಮೇಟ್, ಸ್ಕೂಲ್ ಮೇಟ್. ಹಾಯ್ ಹಾಯ್ ಹಾಯ್. ಓಕೆ, ಇವರೇ ಜೂನಿಯರ್ಸ್. ಆಮೇಲೆ ಆ ಸೈಡ್ ಏನದಾರಲ್ಲ ಅವ್ರು ಇಷ್ಟರು, ಅವ್ರು ನಿಮ್ಮ ಬ್ಯಾಚ್ ಅಲ್ಲ? ಅವರು ಇಷ್ಟರು ಇವ್ರ ಬ್ಯಾಚ್. ಆಮೇಲೆ ಟೀಚರ್ಸಿಗೆ ಮಾತಾಡ್ಸಿ ಬರೀ ಈ ಕಡೆ ಬಂದ್ಬಿಟ್ಟು ಈ ಸೈಡ್ ಏನೈತಲ್ಲ ಫುಲ್ ಕನ್ನಡ ಮೀಡಿಯಮ್ ಗೈಸ್ ಇದೆ. ಆಮೇಲೆ ಇದು ಪಂಚಾಂಗ ಎಲ್ಲ ಹೇಳ್ತಿದ್ವಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಹೈಸ್ಕೂಲ್ ಎಲ್ಲ ಈ ಸೈಡ್ ಕುಂದಿರ್ತಿದ್ವಿ, ಕಾರಿಡಾರ್ ಪ್ರೇಯರ್ ಯೂಟ್ಯೂಬ್ ಚಾನಲ್. ಹಾಂ ಥ್ಯಾಂಕ್ ಯು, ನನ್ನ ಸಬ್ಸ್ಕ್ರೈಬರ್ ಅಂತ ನೋಡ್ರಿಪ್ಪ, ಥ್ಯಾಂಕ್ ಬೈ. ಇದು ಬಂದುಬಿಟ್ಟು ಪಂಚಾಂಗ ಹೇಳ್ತಿದ್ರು. ಲಾಸ್ಟ್ ಸೈಡ್ ಅಮೃತದಿಂದ ಶ್ಲೋಕ ಅಂತ ಹೇಳ್ತಿತ್ತು. ಇಲ್ಲೇ ಆ ಸೈಡ್ ಪಂಚಾಂಗ, ಆಮೇಲೆ ಇಲ್ಲೆಲ್ಲ ಕುಂತು ಇಲ್ಲಿ ಫೋಟೋ ಇರ್ತಿತ್ತು ದೇವ್ರದ್ದು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಮೃತ ವಚನ ಅಮೃತ ಬಿಂದು ಅಂತಂತೇಳಿ ಓದಂಗಿಲ್ಲ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಶ್ಲೋಕ, ಇದು ಡೈಲಿ ಹೇಳ್ಕೊಡ್ತಾರೆ. ಅಂದರೆ ಒಂದು ತಿಂಗಳ ಆದ ಕೂಡಲೇ ಮತ್ತೆ ಚೇಂಜ್ ಆಗ್ತಿರ್ತದೆ. ನೋಡ್ತಿರ್ಬೋದ ಎಲ್ಲರೂ ಸ್ಟೂಡೆಂಟ್ಸ್ ನೋಡ್ತಿರ್ಬೋದ. ಈಗಿನ ವಾತಾವರಣ ಹಿಂಗದ ನೋಡ್ರಿಪ್ಪ. ಇನ್ನೂ ಆ ಸೈಡ್ ಒಳಗದಾರ. ಇಲ್ಲಿ ನಮ್ಮ ಬಂದ್ಬಿಟ್ಟಿವ್ರಿ ನಮ್ಮ ಟೀಚರ್. ಹಾಯ್ ಮ್ಯಾಮ್, ನಮಸ್ತೆ. ಆರಾಮದ್ರಿ? ಆರಾಮ್ ನೋಡಪ್ಪ, ನೀ ಆರಾಮಿದ್ದೀಯ? ಆರಾಮ್ರಿ. ನಿಂಗೆ ಈ ಕಾರ್ಯಕ್ರಮದೊಳಗ ಎಲ್ಲರೂ ಬಂದು ಒಂದು ಒಟ್ಟಿಗೂಡಿಯವ್ರಿ, ಎಲ್ಲ ಒಂದು ಮಜಾ ಐತ್ರಿ. ಮತ್ತೆಲ್ಲರೂ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿವಲ್ರಿ, ಎಲ್ಲರೂ ಮೀಟ್ ಆಗ್ತೀವ್ರಿ. ಭಾಳ ದಿನ ಆಗಿತ್ತು ಮೀಟ್ ಆಗಿಲ್ರಿ. ಖುಷಿ ಆಗ್ಯದಲ್ಲ? ನಿಮ್ಗೆ ಹೆಂಗೆ ಅನ್ಸತ್ತಿದ್ರಿ ಸರ್? ನಂಗೂ ಭಾಳ ಖುಷಿ ಆಗಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ನೋಡಿ ಅವ್ರವ್ರ ಅನುಭವಗಳು, ಅವ್ರಿಗೆ ಹೇಳಿದ್ದು, ಅವ್ರ ಇದನ್ನ ಹಳೇದೆಲ್ಲ ಒಂದು ಮೆಲುಕು ಹಾಕಿರ್ತ ಒಂದು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದ್ದು ನಂಗೆ ಭಾಳ ಖುಷಿ ಆಗಿದೆ. ನೀವು ಇನ್ವೈಟ್ ಮಾಡಿರಿ ಸರ್, ಇದು ಪ್ರೋಗ್ರಾಮ್ ಮಾಡಿದಕ್ಕೆಲ್ಲ ಥ್ಯಾಂಕ್ ಯು ಸೊ ಮಚ್ ರೀ. ನಿಮಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರೂ ಬಂದಿದ್ದಕ್ಕೆ ನಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಪ್ರೋಗ್ರಾಮ್ ಅದ, ಇಲ್ಲೇ ಟೀಚರ್ಸ್ ಅದಾರ, ನಮ್ಮ ಪ್ರೈಮರಿ ಟೀಚರ್ಸ್. ಕೇಳಿದ್ವಿ ನಾವು. ಹೌದು ಸರ್, ಇವ್ರು ನಮ್ಮ ಟೀಚರ್, ಇವ್ರ ನಮ್ಮ ಪ್ರೈಮರಿ ಟೀಚರ್ಸ್, ಕಲಾವತಿ ಟೀಚರ್ ಮತ್ತು ಕಸ್ತೂರಿ ಟೀಚರ್ ಅಂತೇಳಿ. ವಿಜಯಲಕ್ಷ್ಮಿ ಟೀಚರ್ ಇವ್ರು ಸರ್. ಸೊ ಇವ್ರು ನಮ್ಮ ಭಾರತಿ ಟೀಚರ್. ಹಾಂ ರೀ, ಇಲ್ಲೇ ಹಿಂಗೆ ಕೂತ್ಕೊಳ್ಳೋಕೆ ಹೆಡ್ ಮಾಸ್ಟರ್ ಸರ್. ಓಕೆ, ನಮಸ್ತೆ ಸರ್. ಇವ್ರ ಹೆಡ್ ಮಾಸ್ಟರ್ ಅಂತ್ರಿ. ನಾವಿದ್ದಾಗ ಭಂಡಾರಿ ಸರ್ ಅಂತಿದ್ರೆ. ಸೊ ಈಗ ಸರ್ ನಿಮ್ಮ ಹೆಸರು? ರಾಜು ಹೈಬರ್. ಓಕೆ ಸರ್. ಸೊ ಹಿಂಗದ, ಇಲ್ಲೆಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಯಾರ. ಆಮೇಲೆ ಸೊ ಇವ್ರು ಬಂದುಬಿಟ್ಟು ಇವರು ಹುಡುಗರು. ನೀವು ಯಾವ ಕ್ಲಾಸ್ ಅಪ್ಪಿ? 8th. ಓಕೆ, ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಯಾರ ಗೈಸ್, ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಯಾರ. ನಾವಿದಾಗ ಬೇರೆ ಐತೆ, ಈಗ ಬೇರೆ ಅದ. ಸೊ ಹಿಂಗದ. ಹಾಂ, ಈ ವರ್ಷ ಚೇಂಜ್ ಆಗೈತೆ. ಅವ್ರು ನೆಕ್ಸ್ಟ್ ಆಮೇಲೆ ಇಲ್ಲೇ ಇವರ ನಮ್ಮ ಸರ್ವೇ ಸರ್ ಮತ್ತು ಇಲ್ಲಿ ಉದಯ್ ಸರ್. ಹಾಯ್ ಸರ್, ಆರಾಮ್ ಸರ್? ಇಲ್ಲ ಸರ್, ಯೂಟ್ಯೂಬ್ ರೀ. ಇವರ ನಮ್ಮ ಉದಯ್ ಸರ್ ಸೋಷಿಯಲ್ ತೊಗೋತಿದ್ರೆ. ಆಮೇಲೆ ಇವ್ರು ನಮ್ಮ ಸರ್ವೇ ಸರ್. ಹಾಯ್ ಸರ್. ಇವರು ನಮ್ಮ ಪಿ ತೊಗೋತಿದ್ರ, ಪಿ ಕ್ಲಾಸ್ ತೊಗೋತಿದ್ರ, ಸರ್ವೇ ಸರ್ ಅಂತೇಳಿ. ಸೊ ಇಷ್ಟು ಮಂದಿ ಅದಾರ. ಆಮೇಲೆ ಇನ್ನೊಂದಿಷ್ಟು ಮಂದಿ ಸರ್ ಅದಾರ, ಅವ್ರ ಸಿಕ್ಕರಂತ ತೋರಿಸ್ತೀನಿ. ಸೊ ಹಿಂಗದ. ಆಮೇಲೆ ಇಲ್ಲೊಬ್ರು ನಮ್ಮ ಶಂಕರ್ ಸರ್ ಅದ ತೋರಿಸ್ತೀನಿ. ನಮ್ಮ ಶಂಕರ್ ಸರ್ ಅಂತೇಳಿ, ನಾವು ಇವರ ಪ್ರೈಮರಿ ಪಿ ಸರ್, ಅವರ ಸರ್ವೇ ಸರ್ ಅಂದೆಲ್ಲ ಅವ್ರ ಹೈಸ್ಕೂಲ್ ಪಿ ಸರ್. ನಮಸ್ತೆ ಸರ್. ನಮಸ್ಕಾರ. ಆರಾಮ್ರಿ ಸರ್? ಆರಾಮದಿರಪ್ಪ, ನೀವು ಆರಾಮಿಲ್ಲ? ಆರಾಮ ಸರ್. ಹೆಂಗೆ ಅನ್ಸತ್ತೈತೆ ಸರ್ ಎಲ್ಲರೂ ಒಟ್ಟುಗೂಡಿವಿ ಸರ್ ಎಲ್ಲರೂ? ನನಗೆ ತುಂಬ ಖುಷಿ ಅನಿಸ್ತೈತಿ ಎಲ್ಲ ನೋಡಿ. ನೀವು ಹೇಳಿ ಫಸ್ಟ್. ಈಗ ನಮಗೊಂದು ಖುಷಿ ಆಗೈತೆ ಸರ್. ನಿಮ್ಗೆಲ್ಲ ಎಲ್ಲ ಮಕ್ಕಳು ಕೂಡಿಸೇವಲ್ಲ. ಹಾಂ ಸರ್. ನಿಮ್ಗೆ ಏನಿಸ್ತೈತಿ ಹೇಳ್ಬೇಕಾ? ನಮ್ಗೆ ತುಂಬ ಖುಷಿ ಅನಿಸ್ತೈತಿ. ಯಾಕಂದ್ರೆ ನೀವೆಲ್ಲ ಇಷ್ಟು ಇನ್ನೂ ಭಾಳಷ್ಟು 10-12 ವರ್ಷದಿಂದ ಇಲ್ಲಿಂದ ವಿದ್ಯಾರ್ಥಿಗಳು ಬಂದಾರ. ಎಸ್ ಸರ್. ಅವರೆಲ್ಲ ಈಗ ತಮ್ಮ
ಅನುಭವ ಹೇಳ್ಕೊಂಡ್ರಲ್ಲ ಅದು ನೋಡಿ ಖುಷಿ ಅನಿಸ್ತೈತಿ. ನಮ್ಮ ಶಾಲೆ ಒಂದು ಸಂಸ್ಕಾರ ಕಲಿಸೈತಿ ಮಕ್ಕಳಿಗೆ ಅಂತೇಳಿ. ಎಲ್ಲ ಶಾಲೆಯಲ್ಲಿ ಪಾಠ ಹೇಳ್ತಾರ, ಪಾಠ ಹೇಳೋದು ಬೇರೆ. ಎಲ್ಲ ಸ್ಕೂಲಲ್ಲಿ ಪಾಠ ಹೇಳ್ತಾರೆ, ಎಲ್ಲ ಸ್ಕೂಲಲ್ಲಿ ಪುಸ್ತಕ ಇರ್ತೈತಿ, ಎಲ್ಲ ಸ್ಕೂಲಲ್ಲಿ ಸಿಲೆಬಸ್ ಮುಗಿಸ್ತಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆ ಒಂದು ಸಂಸ್ಕಾರ ಕೊಡ್ತೈತಲ್ಲ, ಅದು ನಮಗೆ ತುಂಬಾ ಖುಷಿ ಅನಿಸ್ತೈತಿ. ಮಕ್ಕಳು ಅದನ್ನ ಇವತ್ತು ಯಾಕೆ ವ್ಯಕ್ತಪಡಿಸಿದ್ರೆ ನಾವು ಈ ಶಾಲೆಯಿಂದ ಸಂಸ್ಕಾರ ಕಲ್ತೋಗ್ಯವ ಅಂತೇಳಿ. ಆ ಸಂಸ್ಕಾರ ಎಲ್ಲ ಕಡೆ ಸಿಗ್ತೈತೆ, ಸಿಗ್ಬೋದು. ಆದ್ರೆ ನಮ್ಮ ಶಾಲೆ ಅದಕ್ಕಿಂತ ಜಾಸ್ತಿ ಕೊಡ್ತಂದ್ರೆ ನಮ್ಗೆ ಹೆಮ್ಮೆ ಐತಿ. ಥ್ಯಾಂಕ್ ಯು ಸರ್. ಬನ್ನಿ ತೋರಿಸಿ ನೋಡ್ತೀರಿ. ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. Who talked about their past experiences, how they enjoyed the school, how they learned something in the school, how it is guiding you in your life. Some are still in the college stage, some are already employed. ಈಗ ಫೋಟೋ ಸೆಷನ್ ಚಾಲೂ ಆಗಿದೆ. ಆ್ಯಕ್ಚುಲಿ ಹುಡುಗರ್ದು ಮುಗ್ದದೆ, ಈಗ ಗರ್ಲ್ಸದ ಫೋಟೋ ಶೂಟ್ ಅದ. ಆ್ಯಂಡ್ ಟೀಚರ್ಸ್ ಎಲ್ಲರೂ ಅವ್ರ ಜೊತೆ ಫೋಟೋ ತಗೊಳ್ಲಿಕ್ಕತ್ತಾರ, ನೋಡ್ತಿರ್ಬೋದು ನೀವು ಹೆಂಗದ. ಆಮೇಲೆ ಏನು ಹೇಳ್ಬೇಕು, ಎಷ್ಟನೇ ಬ್ಯಾಚ್ ರೀ ನೀವು? ಜೈ ಶ್ರೀರಾಮ್. ಎಷ್ಟನೇ ಬ್ಯಾಚ್ ರೀ? ಅಲ್ಲ, ಓಕೆ 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 ನಮ್ಮ ಶಾಲೆಯವರೆಲ್ಲ ಅಂತ RSS ದವ್ರನ್ರಿ? ಹಾಂ ಅನ್ಕೊಂಡೆ. RSS ದವ್ರು ಗೈಸ್ ಇವ್ರೆ. ಹೆಂಗೆ ಅನ್ಸತೈತ್ರಿ? ಬಟ್ ಬಂದಿರಿ, ಚಲೋ ಐತಿ. ಆಮೇಲೆ RSS ಅಂತೂ ಇಲ್ಲೇ ಇರ್ತದ. ಹೆಂಗ ಅನ್ಸ್ತದ ರೀ? ಡೈಲಿ ಬರ್ತೀರಿ? ಓಕೆ. ನಾವು RSS ಆಗಿದ್ದೆ ಗೈಸ್. ಯಾವಾಗ ಸಣ್ಣವಿದ್ದಾಗೆಲ್ಲ ನಾನು ಇಲ್ಲೇ RSS ಇಲ್ಲೇ ಮಾಡಿದ್ವಿ. ಸೊ ಇಲ್ಲಿ ಅವರು ಸಚಿನ್ ಅಣ್ಣ ಅಂತ ಹೇಳಿದಾರೆ, ಮತ್ತು ಜಿಂಜಾ ಅಣ್ಣ ಅಂತೇಳಿ ಭಾಳ ಮಂದಿ ಇದ್ರು ಅವಾಗ. ಸೊ ಈಗೂ ಏನೈತ್ರಿ ಸ್ಟ್ರೆಂತ್ RSS ಇದ್ದ? ಇಲ್ಲೇ ಈ ಶಾಖೆ ಮಸ್ತ್ ಬರ್ತಾರ್ರಿ. ಈಗ ಮೊದ್ಲಿನಕ್ಕಿಂತ ಈಗ ಭಾಳ ಇಂಪ್ರೂವ್ ಆಗಿದೆ ಅಲ್ರಿ. ನಾವಿದ್ದಾಗ ಸ್ವಲ್ಪ ಆಟಾಡ್ಸಿದ್ರೆ ಈಗ ಎಷ್ಟು 7 ಗಂಟೆ ಮಟ್ಟ ಇರ್ತೈತಲ್ರಿ? 7 ಗಂಟೆ ಮಟ್ಟ ಇರ್ತದೆ. ನಮ್ದು 6:30 ಪುಣೆ ಒಳಂದ್ರೆ ಮುಗಿತಿತ್ತ. ಸೊ ಚಲೋ ಇರ್ತಿತ್ತ. ಸೊ ಇವರು ಇಲ್ಲೇ ಶಾಖೆಗೆ ಬಂದಿರ್ತಾರೆ. ನಮಸ್ಕಾರ ರೀ. ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ ಯು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಭಗಿನಿ ನಿವೇದಿತಾ ವಿದ್ಯಾಲಯ, ಇದು ನಮ್ಮ ಸ್ಕೂಲ್ ಹೆಸರು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಪೂರ್ವ ವಿದ್ಯಾರ್ಥಿಗಳ ಸ್ನೇಹ ಮಿಲನ, ಬಾಲ್ಯ ನೆನಪನ್ನು ಸವಿಯೋಣ, ಹೊಸ ಅನುಭವಗಳನ್ನು ಹಂಚೋಣ ಅಂತಂಥೇಳಿ. ಸೊ ನೋಡ್ತಿರ್ಬೋದು ಎಷ್ಟು ಚಂದ ಕ್ಯಾಪ್ಷನ್ ಅದ. ಬಾಲ್ಯದ ನೆನಪನ್ನು ಸವಿಯೋಣ, ಹೊಸ ಅನುಭವಗಳನ್ನು ಹಂಚೋಣ ಅಂಥೇಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇವ ದೇವ್ರ ಫೋಟೋ, ಇದು ಡೈಲಿ ಇವು ಫೋಟೋ ಇಟ್ಟು ರೀ. ಹಾಂ, ಡೈಲಿ ಇವು ಫೋಟೋ ಇಟ್ಟು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಸೊ ಆಮೇಲೆ ಸ್ಕೂಲ್ ಮುಗಿದ್ಮೇಲೆ ಮತ್ತು ಸೀದಾ ಒಳಗೆ ಒಯ್ದು ಫೋಟೋ ಇಡ್ತಾರೆ. ಚಲೋ. ಆಮೇಲೆ ಊಟದ ವ್ಯವಸ್ಥೆ ನಮ್ಮ ಬ್ಯಾಚಿನ ಮಾಡಿದ್ದ 17 ಮತ್ತು 18 ಏನು ಬ್ಯಾಚ್ ಇತ್ತಲ್ಲ ನಮ್ದು, ನಮ್ಮ ಕ್ಲಾಸ್ದವ್ರು ಎಲ್ಲರೂ ಸೇರಿ ನಾವು ಅಮೌಂಟ್ ಕೊಟ್ಟು ನಾವು ಊಟದ ವ್ಯವಸ್ಥೆನ ಮಾಡಿದ್ವಿ. ಸೊ ನೋಡ್ತಿರ್ಬೋದು ಊಟದ ವ್ಯವಸ್ಥೆ ಏನೇನೈತೆ ಅಂತ ಆಮೇಲೆ ತೋರಿಸ್ತೀನಿ ಅಂತ. ತೋರಿಸ್ತೀನಿ ಇನ್ನೂ ಏನೇನೈತಿ. ಗೈಸ್, ಇವರು ನಮ್ಮ ಗವಿಸಿದ್ದಪ್ಪ ಸರ್, ಪ್ರೈಮರಿ ಸೋಷಿಯಲ್ ಹೇಳ್ತಿದ್ರೆ. ಸರ್ ಹೆಂಗೆ ಅನ್ಸತ್ತೈತೆ ಸರ್ ಇವತ್ತಿಂದ ನೀವು ನಮಗೆ ಇನ್ವೈಟ್ ಮಾಡಿದ್ರಿ? ಚಲೋ ಆಯ್ತು ಸರ್. ಆಗಿದೆ. ಎಲ್ಲ ನಾವು ಇನ್ವೈಟ್ ಮಾಡಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ರಜಾ ಟೈಮನ್ನು ಸ್ಪೆಂಡ್ ಮಾಡಿ ಶಾಲೆಗೋಸ್ಕರ ಮೀಸಲಿಟ್ಟು ಬಂದಿದ್ದ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ಎಸ್ ಸರ್, ನೀವು ನಮಗೆ ಇದು ಫಂಕ್ಷನನ್ನು ಮಾಡಿದ್ದಕ್ಕೆ ಭಾಳ ಖುಷಿ ಅನಿಸಿರ್ತದೆ. ಎಲ್ಲರೂ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿವಿ ಸರ್, ಅದು ಖುಷಿನೇ ಬೇರೆ ಐತೆ ಸರ್. ಹೌದು, ಇವತ್ತು ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಹೋಗಿ ಬೇರೆ ಬೇರೆ ಕಡೆ ಜಾಬನ್ನು ಮಾಡ್ತಾ ಇದ್ದಾರೆ. ಅವರನ್ನು ನೋಡಿ ನಮಗೂ ಕೂಡ ಒಂದು ಸಂತೋಷ ಆಗಿದೆ. ಪ್ರತಿ ವರ್ಷ ಈ ರೀತಿ ಆದಂದ್ರೆ ಎಲ್ಲರ ಪರಿಚಯ ಆಗುತ್ತೆ. ವ್ಯವಸ್ಥೆ ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳು ಬೇಗನೆ ಬಂದ ಊಟವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಸರ್. ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ, ಬೇಗನೆ ಹೋಗ್ಬೇಕು ವಿದ್ಯಾರ್ಥಿಗಳು. ಇಲ್ಲೇ ಟೆಂಟ್ ಒಳಗಡೆ ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳ ಊಟ ಮಾಡಿಕೊಂಡು ಹೌದು ಸರಿ. ಆಮೇಲೆ ನೀವು ಇದು ಕಾರ್ಯಕ್ರಮ ಮಾಡಿದಕ್ಕೆ ಥ್ಯಾಂಕ್ ಯು ಸಿರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳ ಬೇಗ ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ.
ಬೇಗನೆ ಹೋಗ್ಬೇಕು. ಊಟದ ಸಂಬಂಧ ಕಾಯಿಲೆ ನಾವು ಮಾಡಿಸಿದ್ವಿ ನಮ್ಮ ಬ್ಯಾಚ್ ಮಾಡ್ತಿದ್ದೆ. ಇವರೆಲ್ಲರೂ ಇವ್ರು ನಮ್ಮ ಸೀನಿಯರ್ಸ್, ಇನ್ನೂ ಅದಾರ ಇವರ ನಮ್ಮ ಜೂನಿಯರ್ಸ್ ಸೂಪರ್ ಜೂನಿಯರ್ಸ್ ಇವರೆಲ್ಲರೂ. ಸೊ ಇವ್ ನೋಡಿರ್ಬೋದು ನೀವು ಭೀಮಣ್ಣ ಇರ್ತಾನೆ. ಹಾಂ ರೈಟ್ ನೋಡ್ರಿ, ಕೇಳೋಣ ಏನೈತಂತಂದ್ರೆ ಸ್ಟೇಡಿಯಮ್ನಾಗ ನೋಡ್ತೀವಿ. ಇದು ನಮ್ಮ ಶಾಲೆಯ ಟೆರೆಸ್, ಇಲ್ಲಿ ನೋಡ್ತಿರ್ಬೋದ ಹಿಂಗದ. ಇಲ್ಲೆಲ್ಲ ಯೋಗ ಮಾಡ್ತಿದ್ವಿ, ಯೋಗ ಪ್ರಾಕ್ಟೀಸ್ ಇರ್ತಿತ್ತು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಮೇಲಿಂದ ಹಿಂಗೆ ಕಾಣಿಸ್ತದ ನೋಡ್ರಿ. ಆ್ಯಕ್ಚುಲಿ ಇದು ಇನ್ನೂ ದೊಡ್ಡ ಗ್ರೌಂಡ್ ಕಾಣಿಸ್ತಿತ್ತು. ಇದು ಏನು ಕನ್ಸ್ಟ್ರಕ್ಷನ್ಸ್ ನಡೆದೈತಲ್ಲ, ಸೊ ಹಾಗಾಗಿ ಸ್ವಲ್ಪ ಸಣ್ಣದು ಕಾಣ್ಲಿಕ್ಕತ್ತದ. ಹೌದಲ್ಲ, ಸ್ವಲ್ಪ ಸಣ್ಣದು ಕಾಣಿಸೋದಿತ್ತಲ್ಲ, ಕನ್ಸ್ಟ್ರಕ್ಷನ್ ಮಾಡತ್ತಾರಲ್ಲ ಅದಕ್ಕೆ. ತಡಿ, ಅಲ್ಲಿ ನಮ್ದು ಯೋಗ ಪ್ಲೇಸ್, ಯೋಗ ಮಾಡಿಸಿದ್ರೆ ತಡಿಗಿರ್ಲಿ. ಇದು ಬರೀ ಹೊಡೆ ಚಳಿಗಾಯಿಸಿದೆ, ಸಣ್ಣ ಇದ್ದಾಗಿಂದ ಬರೀ ಹೊಡಿತದ್ವಿ. ಕಂಟ್ರೋಲ್ ಇಲ್ಲಾರ್ದು ನೋಡ್ಲಿ ನಿಂದೆ ನೋಡಿ. ಹಾಂ, ಇಲ್ಲೇ ನಮ್ದು ಯೋಗ ಮಾಡಿಸಿದ್ರ. ಸೊ ಹಿಂಗಿತ್ತ ಟೆರೆಸ್. ಆಮೇಲೆ ಇದು ಬಂದ್ಬಿಟ್ಟು ಫುಲ್ ಗ್ರೌಂಡ್ ಗೈಸ್. ಇಲ್ಲೇ ಸ್ಟೇಜ್ ತೋರಿಸ್ತೀನಿ ಅಂತಳ್ರಿ, ಇಲ್ಲಿಂದ ಹಿಂಗೈತಿ. ಆಮೇಲೆ ಗ್ಯಾದ್ರಿಂಗ್ ಎಲ್ಲ ಇಲ್ಲೇ ನಡೀತಿತ್ತು ಸ್ಟೇಜ್ ಮೇಲೆ. ಆಮೇಲೆ ಇದೇನು ಮಣ್ಣು ಹಾಕಿರಲ್ಲ, ಇದು ಭಾಳ ಕೆಳಗಿತ್ತು. ಅದು ಆಗಲೇ ಹೇಳಿದಂಗೆ ಫೋಟೋ ಹಾಕಿರ್ತೀನಿ ನೋಡ್ರಿ, ಆಮೇಲೆ ಎಂಡಿಗೆ ಹಾಕ್ತೀನಿ ಅಂತ ಒಂದು ಸರ್ತಿ ಚೆಕ್ ಮಾಡಿರಿ. ಸೊ ಹಿಂಗದ ನೋಡ್ತಿರ್ಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಎಲ್ಲ ಮಾಡೈತಿ. ಹಾಂ, ಯೋಗ ಇಲ್ಲೇ ಯೋಗ ಯೋಗ ಮಾಡ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಿದ್ವಿ. ರತ್ನ ಮ್ಯಾಮ್ ಅಂತಿದ್ರು ಮ್ಯಾಮ್, ಅವ್ರು ಯೋಗ ಹೇಳ್ಕೊಡ್ತಿದ್ರು. ಗೀತೆಗೆ ಅಷ್ಟ ಮಾಡಕ್ ಬರ್ತಿದ್ದಿಲ್ಲ. ಸೊಟ್ಟ ಕಾಲ್ ಹಾಕೊಂಡ್ ಕುಂದ್ಬಿಟ್ಟಿದ್ದ ಇಲ್ಲೇ. ಗಜಬ್ ಬೇಜತಿ ನಾನು ಮಾಡ್ತಿದ್ವಿ ಇಲ್ಲೇ ಹೇಳ ಸ್ವಲ್ಪ ಮಾಡ್ತಿದ್ವಿ. ಬಂದ ಹಗ್ಗಕ್ಕೆ ಜೋತ್ ಬೀಳ್ತಿದ್ವಿ. ನಾನು ಇಲ್ಲೇ ಜೋತ್ ಬೀಳ್ತಿದ್ದೆ ಗೈಸ್. ಇಲ್ಲಿಂದ ಕೆಳಗೆ ಜೋತ್ ಬೀಳ್ತಿದ್ವಿ. ನೋಡ ಆ ಪ್ಲೇಸ್ ನಿಂದ ಮುಂದಿನ ಪ್ಲೇಸ್, ಇವ್ರದ ಮುಂದಿನ ಪ್ಲೇಸ್. ನೀ ಒಂದ್ ಈ ಸೈಡ ನನ್ನ ಮೆಡಲ್ ಇತ್ತು ಗೈಸ್. ಸಣ್ಣವಿದಲ್ಲ ಅದಕ್ಕೆ ನಡ್ಕೊಂಡು ಈಗ ದೊಡ್ಡೋಯ್ತು ಮಗ. ಅವಾಗ ಮೆಚೂರ್ ಆಗಿದ್ ರೀಲ್ದಾರದ್ಲೆ ರೀಲ್ದಾರಲ್ಲೇ ಅವಂಗ ನಮಗ್ ಕಬ್ಬಣದ್ಲೆ ಕಟ್ತಿದ್ರು. ಸೊ ಹಿಂಗಿತ್ತು ಗೈಸ್. ಇಲ್ಲೇ ಇಲ್ಲೇ ಫೋಟೋ ತಗೊಳ್ಳೋಣ ತಡ್ರಿ, ಒಂದು 2 ಫೋಟೋ ತಕೊಂಡೆ ಹೋಗೋಣಂತ. ಎಲ್ಲರೂ ಊಟ ಮಾಡ್ಲಿಕ್ಕತ್ತಾರ. ನಾವು ಇನ್ನೂ ಊಟ ಮಾಡ್ಬೇಕು. ಎಲ್ಲರೂ ಇಲ್ಲೇ ಅದೇವಿ. ಊಟ ಮಾಡಿದೇನಿಲ್ಲ ನೀ? ಇನ್ನೇ ಮಾಡಿಲ್ಲ, ಮಾಡ್ಬೇಕು. ಮಾಡ್ತೇನೆ ಅಂತ ಬಂದಿದ್ದಿಲ್ಲ. ಊಟ ಮಾಡ್ರಿ, 2 ಟ್ರಿಪ್ ನೋಡೋಣ. 3ನೇ ಟ್ರಿಪ್ಲೇ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡತ್ತೆ, ಊಟಕ್ಕೆಲ್ಲ ಪ್ಲೇಟ್ಸ್ ಎಲ್ಲ ಅರೇಂಜ್ಮೆಂಟ್ ತೊಳಿದೆ ವರ್ಷ ಎಲ್ಲ ಇಲ್ಲ. ಅಲ್ಲೆಲ್ಲ ನಮ್ಮ ಮಾಡಿದ್ರೆ ಅರೇಂಜ್ಮೆಂಟ್. ಊಟ ಚಲೋ ಕೇಳೋ ಮಂದಿನ ಕೇಳೋಂತಡಿ ಒಂದು ನಿಮಿಷ ಮಾತಾಡ್ಸೋನ್ ತಡಿ ಟೀಚರ್ ಮಾತಾಡ್ಸೋದು ತಡಿ ಒಂದು ನಿಮಿಷ. ಅವ್ರು ಮಾತಾಡತ್ತಾರ ತಡಿ. ಇಲ್ಲೇ ಊಟ ಮಾಡಿದಿ? ಹೆಂಗೈತಿ? ಚಲೋ ಐತೆ? ಅಶ್ವಿನಿ ಮತ್ತು ಶ್ರೀನಿಧಿ ಅಂತೇಳಿ ಇಬ್ಬರ ಬಂದಿರಿ, ಯಾರು ಬಂದಿಲ್ಲ ನೋಡ್ರಿ ಗೈಸ್. ಇವರು ಇಬ್ಬರ ಇಂಗ್ಲೀಷ್ ಮೀಡಿಯಮ್ದಾಗ ಇಬ್ಬರು. ನಾವು ವ್ಲಾಗ ಮಾಡಿದ್ದಿಲ್ಲ, ಈಗ ಮಾಡತ್ತೀನಿ. ಊಟ ಆರಾಮ್ ಇದು ಮಾಡ್ಬೇಕು. ಇಲ್ಲ ಮಾಡ್ಬೇಕು. ಹೆಂಗೈತೆ ಅಡಿಗೆ? ಇಲ್ಲ ಇನ್ನೊಮ್ಮೆ ಮಾಡ್ಬೇಕು. ಮಾಡಿಲ್ಲ, ಈಗ ಮಾಡ್ಬೇಕು. ಈಗ ಮಾಡ್ಬೇಕು. ಹೆಂಗೈತೆ ಅಡಿಗೆ? ಚಲೋ ಐತೆ? ಟೇಸ್ಟ್ ಐತೆ? ಹಂಗೆ ರೆಡ್ಡಿಲ್ಲ. ಥ್ಯಾಂಕ್ ಯು. ನಿಮಗೂ ಆಲ್ ದ ಬೆಸ್ಟ್. ಓಕೆ ಬಾಯ್. ಸೊ ಇಲ್ಲಿ ನೋಡ್ತಿರ್ಬೋದ ಅಡಿಗೆ ಇದೆ. ಆಮೇಲೆ ಟೀಚರ್ಸ್ ಮಾತಾಡತ್ತಾರೆ. ನಮ್ದೆಲ್ಲ ಊಟ ಆಯ್ತಾ, ನೀವು ಮಾಡ್ರಿ. ನಾವು ಮಾಡ್ಬೇಕು. ಹೆಂಗೈತ ಅಡಿಗೆ? ಚಲೋ ಆಗಿತ್ತ? ಮತ್ತೆ ಹೆಂಗ ಅನ್ಸತೈತಿ? ನೀವು ಎಲ್ಲರೂ ನಿಮ್ಮ ಬ್ಯಾಚ್ ಕೂಡಿ ಸರ್ ನೋಡಿದ್ದೆ, ನಮಗೆ ಭಾಳ ಖುಷಿ ಆತ. ಸರ್ ಇಲ್ಲ, ನಮ್ಮ ಸರ್ ನಮ್ಗೆ ದೇವ್ರೆ. ಸ್ಕೂಲ್ ಕ್ಲಾಸ್
ಮೆಮೊರೀಸ್ ಎಲ್ಲ ನೆನಪಾದ ಹಳೆ ಮೆಮೊರೀಸ್ ಎಲ್ಲ ನೆನಪಾದ ಕರೆಕ್ಟ್ ಒಂದ್ಸಲ ಹುಷಾರಿಲ್ಲ ಗೊತ್ತಿಲ್ಲ ನೋಡ್ಬಿಟ್ಟಿದ್ದೆ 9th 10th ಬಂದ್ಮೇಲೆ ಹುಷಾರಾಗಿ ನೋಡ್ತಿರ್ಬೋದು ಹಿಂಗದ ಎಲ್ಲರೂ ಒಟ್ಟು ಹುಡುಗರು ಎಲ್ಲರೂ ಏನೋ ಟೀಚರ್ಸ್ ಆಯ್ತು ಮತ್ತೆ ಎಲ್ಲರೂ ಸೇರಿ ಹಿಂಗೆ ಮಾಡಿ ಬಂದೆ ಮಾಡಿ ನೀ ಬಂದೆ ಹಿಂಗದ ಆಮೇಲೆ ಕೆ ಬಂದ್ಬಿಟ್ಟು ನನ್ನ ಸೂಪರ್ ಜೂನಿಯರ್ ಕಾಲೇಜ್ ಒಳಗೆ ಹೋಗಿಲ್ಲ ಅಲ್ಲ ಎಕ್ಸಾಮ್ 13th ಏನೋ ಓಕೆ ಆಲ್ ದಿ ಬೆಸ್ಟ್ ಇವನ್ 32ದಿಂದ 1ನೇ ತಾರೀಕು ನೀನು ಬಂದೆ ಜಾಲಿ ಲೈಫ್ ಹಂಗಾಗೈತಿ ಈಗ ಎಲ್ಲರಿಗೂ ಒಂದೇ ಓಕೆ ಥ್ಯಾಂಕ್ ಯು ಗೈಸ್ ಇಲ್ಲ ಅಡಿಗೆ ನೋಡ್ತಿರ್ಬೋದ ತಳ್ಳಿ ಕಡಲೆ ಚಟ್ನಿ ಆಮೇಲೆ ಮೊಸರು ಆಮೇಲೆ ಹುಗ್ಗಿ ಬಂದೆ ತಡಿ ಆಮೇಲೆ ತಡಿ ಒಲೆ ಒಂದು ನಿಮಿಷ ಇದ್ಯಾ ಪಲ್ಯ ರೀ ಮುಸ್ಲಿ ಡೋನ್ ಮೆಣಸಿನ್ಕಾಯಿ ಪಲ್ಯ ಇದು ಬದ್ನಿಕಾಯಿ ಪಲ್ಯ ಆಮೇಲೆ ರೊಟ್ಟಿ ಚಪಾತಿ ಮತ್ತು ಈ ಸೈಡ್ ಬಂದ್ಬಿಟ್ಟು ಅನ್ನ ಸಾರು ಮೊಸರು ಸಾರಿ ಮಜ್ಜಿಗೆ ಯೂಟ್ಯೂಬ್ ವಂದಿತ್ ಬ್ಲಾಗ್ಸ್ ಅಂತ ಐತೆ ಆಮೇಲೆ ಟೀಚರ್ಸ್ ಅದ ಇಲ್ಲಿ ಟೀಚರ್ ಹೆಂಗೆ ಅನ್ಸಾತೈತೆ ರೀ ಇವತ್ತು ಈಗ ಬಂದಿದ್ದ ಆಮೇಲೆ ನೀವು ನಮಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಥ್ಯಾಂಕ್ಸ್ ರೀ ಹಳೆ ವಿದ್ಯಾರ್ಥಿಗಳು ನೋಡಿ ನಮ್ಗೆ ಭಾಳ ಖುಷಿ ಆಗೈತೆ ಅವ್ರ ಅನುಭವ ಹಂಚ್ಕೊಂಡ್ರಲ್ಲ ಇನ್ನಷ್ಟು ನಮ್ಮ ಶಾಲೆ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಲ್ಲ ಅಂತ ನಮ್ಗೆ ಭಾಳ ಖುಷಿ ಆಯ್ತು ನಮ್ಮ ಶಾಲೆ ಮೇಲೆ ಮಕ್ಕಳಿಗೆಲ್ಲ ಅಭಿಮಾನ ಇದೆ ಅಂತೇಳಿ ನಾವು ಹಾರೈಸ್ತೀವಿ ಥ್ಯಾಂಕ್ ಯು ರೀ ಸರ್ ಎಲ್ಲರೂ ನನ್ನ ಬಿಟ್ಟು ಊಟ ಮಾಡ್ತಾರೆ ಮಾತಾಡ್ರಿ ಸರ್ ಹಾಂ ಸರ್ ಹಾಂ ವಂದಿತ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸೊ ಇವರು ಎಲ್ಲರೂ ಬಂದ್ಬಿಟ್ಟು ಸ್ಟೋರ್ ಮಾಡಿರ್ತಾರೆ ಹೆಂಗಾಗಿದೆ ಊಟ ಚಲೋ ಆಗೈತೆ ಓಕೆ ತಡ್ರಿ ಇಲ್ಲೇ ನಮ್ಮ ಹುಡುಗರು ತಡ್ರಿ ಬಿಟ್ಟು ಉಣ್ತಿರಲಿ ನೋಡ್ರಿ ಎಲ್ಲರೂ ಬಿಟ್ಟು ಉಣ್ಲಿಕತ್ತಾರ ನೋಡ್ರಿ ಬಿಟ್ಟು ಉಣ್ಲಿಕತ್ತೀರ ತಡ್ರಿ ನಾನು ಊಟ ಮಾಡ್ಸಿರ್ತೇನೆ ಸ್ಕೂಲ್ ಒಳಗೆ ವಾಲಿಬಾಲ್ ಆಡತ್ತೀವಿ ಬಾಲ್ ಐತಿ ವಾಲಿಬಾಲ್ ಅಲ್ಲಿ ಗೋಪುರ ಬೇಕು ಮತ್ತೆ ಥ್ರೋಬಾಲ್ ಆಡತ್ತಾರ ನೋಡ್ರಿ ಇವ್ರ ಥ್ರೋಬಾಲ್ ಆಡತ್ತಾರ ಹುಡುಗಿಯಾರ ನಾವು ಹುಡುಗರು ವಾಲಿಬಾಲ್ ಆಡೋಣಂತ ಬರ್ರಿ ಭಾಳ ದಿನ ಆಗೈತೆ ಆಡೋಣ ಬರ್ರಿ ನಾವು ಈಗಾಗಲೇ ಮನೆಗೆ ಬಂದು ಫ್ರೆಶ್ ಆಗಿ ಈಗ ವಿಡಿಯೋ ಎಂಡ್ ಮಾಡ್ಲಿಕ್ಕತ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅನ್ಸದ ಆಮೇಲೆ ಟೀಚರ್ಸಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಕ್ಕೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ದು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಾಕತ್ತೀವಿ ಅನ್ಪಾ ಅಂತಂದ್ರೆ ಒಂದು ಗುರುವಿನ ಅನುಗ್ರಹ ಇತ್ತಪ್ಪ ಅಂತಂದ್ರೆ ಆರಾಮಾಗಿ ಕೆಲಸ ಆಗ್ತದೆ ಕೆಲಸ ಅಂತ ಅಷ್ಟೇ ಅಲ್ಲ ಒಂದು ಗುರುವಿನ ಅನುಗ್ರಹ ಇತ್ತಪ್ಪ ಅಂತಂದ್ರೆ ಎಲ್ಲ ಒಳ್ಳೇದಾಗ್ತೈತಿ ಮೇನ್ ಏನಪ್ಪಾ ಅಂತಂದ್ರೆ ತಂದೆ ತಾಯಿ ಗುರು ಮೂರು ಮೇನ್ ಇರಬೇಕ ನಾವು ಮುಂದೆ ಬರ್ಬೇಕಪ್ಪ ಅಂತಂದ್ರೆ ಗುರುವಿನ ಅನುಗ್ರಹದಿಂದ ನಾವು ಮುಂದೆ ಬರ್ಬೇಕ ತಂದೆ ತಾಯಿನೂ ಮುಖ್ಯ ಗುರುನು ಬಹಳ ಮುಖ್ಯ ನಾವು ಮುಂದೆ ಬರ್ಬೇಕಪ್ಪ ಅಂತಂದ್ರೆ ಇವ್ರು ಮೂರು ಮಂದಿ ಕಾರಣ ಗೈಸ್ ಆಮೇಲೆ ಏನಪ್ಪಾ ಯಾರಪ್ಪ ಅಂದ್ರೆ ತಂದೆ ತಾಯಿ ಗುರುವಿನ ಅನುಗ್ರಹ ಇವೇ ಗೈಸ್ ಇಷ್ಟೇ ಆಮೇಲೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅನಿಸ್ತದ ಆ್ಯಂಡ್ ಮತ್ತು ನಿಮ್ಮ ಸ್ಕೂಲ್ ಒಳಗೂ ನೀವು ಈಗ ನೋಡಿರ್ಬೋದ ಈಗ ಹಿಂಗೆ ನಿಮ್ಮ ಸ್ಕೂಲ್ದಾಗ ಏನಾರು ಇಂಥ ಕಾರ್ಯಕ್ರಮ ಎಲ್ಲ
ಆಯೋಜನೆ ಮಾಡ್ಯಾರಪ್ಪ ಅಂತಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಆ್ಯಂಡ್ ಆಯೋಜನೆ ಮಾಡಿಲ್ಲ ಅಂತಂದ್ರೆ ನೀವು ಏನಾದರೂ ಮಾಡಿ ಅಪ್ರೋಚ್ ಮಾಡ್ಕೊಳ್ರಿ. ಅಂದ್ರೆ ಒಂದು ಹಳೆ ವಿದ್ಯಾರ್ಥಿಗಳ ಏನು ಒಂದು ಕೂಡ್ತೇವಲ್ಲ ಅದು ಖುಷಿನ ಬೇರೆ ಇರ್ತೈತಿ. ಆಮೇಲೆ ಅವ್ರದ ಅನುಭವ ಎಲ್ಲ ಹಂಚ್ಕೋತೇವಿ. ಸೊ ಅದು ಖುಷಿನ ಭಾಳ ಇರ್ತೈತಿ. ಆಮೇಲೆ ಒಂದು ಸರ್ತಿ ಮೀಟ್ ಆಗ್ತೇವಲ್ಲ, ಎಲ್ಲರೂ ಎಲ್ಲಿರ್ತಾರೋ ಏನು, ಆಮೇಲೆ ಏನು ಕೆಲಸ ಮಾಡ್ತಿರ್ತಾರೋ ಏನೋ ಗೊತ್ತಿರೋಂಗಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ಸ್ ಎಲ್ಲ ಕಳ್ಕೊಂಡಿರ್ತೇವಿ. ಸೊ ಹಾಗಾಗಿ 10th ಮುಗಿದ್ಮೇಲೆ ಹೋಗ್ಬಿಟ್ಟಿರ್ತೀವಿ, ಎಲ್ಲೆಲ್ಲೋ ಹೋಗಿರ್ತೀವಿ. ಆಮೇಲೆ ಫಸ್ಟ್ ಇಯರ್ದಾಗ, ಸೆಕೆಂಡ್ PUದಾಗ ಇಲ್ಲ ಡಿಗ್ರಿದಾಗ ಒಂದಿಷ್ಟು ಮಂದಿ ಸಿಗ್ತಾ ಇರ್ತಾರ. ಆಮೇಲೆ ಒಂದಿಷ್ಟು ಮಂದಿ 10th ಮುಗಿದ್ಮೇಲೆ ಕಾಲೇಜ್ ಬಿಟ್ಟು ಕೆಲಸಕ್ಕೂ ಜಾಯ್ನ್ ಆಗಿರ್ತಾರೆ, ಜಾಬ್ ಮಾಡ್ತಿರ್ತಾರೆ. ಹೇಳಕ್ ಬರೋದಿಲ್ಲ, ಭಾಳ ಮಂದಿ ಕಾಂಟ್ಯಾಕ್ಟ್ದಾಗ ತಪ್ಪಿರ್ತಾರೆ. ಸೊ ಹಾಗಾಗಿ ಒಂದು ಸರ್ತಿ ಹಿಂಗೆ ಸ್ನೇಹ ಮಿಲನ ಇದೇನಿತ್ತಲ್ಲ, ಹಿಂಗೆ ಒಂದು ಸರ್ತಿ ಮೀಟ್ ಆದ್ರಪ್ಪ ಅಂತಂದ್ರೆ ಎಲ್ಲರೂ ಸಿಗ್ತೇವಿ. ಆಮೇಲೆ ಕಾಂಟ್ಯಾಕ್ಟ್ದಾಗೂ ಸಿಗ್ತೇವಿ ಗೈಸ್. ಹಿಂಗೆ ಒಂದು ಸರ್ತಿ ನೆಕ್ಸ್ಟ್ ಇಯರು ಮತ್ತು ಮಾಡ್ತಾರಂತ. ಸೊ 25th ಸೊ ಎಲ್ಲರೂ ಈಗೇನು ಬಂದಿದ್ರಲ್ಲ ಮತ್ತು ಇನ್ನೂ ಹೆಚ್ಚಿಗಿನ ಜನ ಬರಲಿ ಅಂತಂತೇಳಿ. ಆಮೇಲೆ ಇವತ್ತು ನಮ್ಮ ಬ್ಯಾಚದವ್ರು ಭಾಳ ಜನ ಬಂದಿದ್ದಿಲ್ಲ. ಸೊ ನೆಕ್ಸ್ಟ್ ಇಯರ್ ಮತ್ತು ಆಯೋಜನೆ ಮಾಡಿದಾಗ, ಈ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಬರ್ರಿ ಅನ್ನೋದೊಂದು ಆಸೆ ಅಷ್ಟೇ. ಸೊ ಎಲ್ಲರೂ ಒಂದು ಸರ್ತಿ ಕೂಡ್ತೀವಲ್ಲ, ಅದ ಒಂದು ಆಸೆ. ಸೊ ಬರ್ರಿ ಎಲ್ಲರೂ ಒಂದು ಸರ್ತಿ ಹಿಂಗೆ ಮೀಟ್ ಆಗೋಣಂತ ಇಷ್ಟ ಹೇಳ್ಕೊಳ್ಳೋದು. ಆಮೇಲೆ ಈ ವ್ಲಾಗ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವ್ಲಾಗದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.